ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲಕ್ಕ ಚಂದ್ರಣ್ಣ. ಓಹೋ, ಇದ್ಯಾಕಪ್ಪ ಇವತ್ತು ಅದೇನ್ ಗಾಳಿ ಬೀಸ್ಬಿಡ್ತು, ಇಬ್ರ ಹೆಸರು ಒಟ್ಟಿಗೆ ಕೂಗ್ಬಿಟ್ಟ? ಹಂಗಲ್ಲ, ಇಬ್ರಿಗೂ ಒಂದ್ ತಮಾಸೆ ವಿಚಾರ ಹೇಳ್ಬೇಕು. ತಮಾಸೆಯಪ್ಪ? ಏನ್ ಪಿಕ್ಚರ್ಗೆ ಹೋಗಿದ್ದೆ ಯಾವ್ದಾರು ಕರ್ವ? ನಿನಗ ಅದೇ ಜ್ಞಾನ, ಸದಾಶಿವಂಗ್ ಅದೇ ಜ್ಞಾನ ಅಂತಾರಲ್ಲ, ಪಿಕ್ಚರ್ದೇ ಘನ ಮಾಡ್ಕೊಂಡ್ ಇರಬೇಡ. ಹೇಳಪ್ಪ. ಮಳೆ ಶುರು ಆಯ್ತತೆ, ವ್ಯವಸಾಯದ ಬಗ್ಗೆನೂ ಆಲೋಚನೆ ಮಾಡು. ಅಲ್ಲ ಕಯ್ಯ, ಈಗ್ಲೂ ಒಸಿ ಮಳೆ ಬೀಳ್ನಿಲ್ವಪ್ಪ? ಅಲ್ಲ, ಬಿತ್ತು ಮುಂದಕ್ಕೂ ಆಯ್ತದೆ. ಈ ವರ್ಷ ಅಪಾರ ಮಳೆ ಹುಯ್ತದಂತೆ. ಅದಕ್ಕೆ ಒಸಿ ಜಾಗೃತಿಯಿಂದ ವ್ಯವಸಾಯ ಮಾಡು. ಈ ಸಕುನ್ಗಿರಿ ಬೆಟ್ಟ ಇಲ್ವಪ್ಪ? ಯಾವ ಬೆಟ್ಟಪ್ಪ? ಸಕುನ್ಗಿರಿ ಬೆಟ್ಟ. ಸಕುನ್ಗಿರಿ ಬೆಟ್ಟವಾ? ಅದ್ರ ಕಳ್ಗ ಒಂದು ಊನಹಳ್ಳಿ ಅಂತ ಊರದೆ, ನಮ್ ಬಾವನಂಟವನಲ್ಲಿ. ಅದಕ್ಕೆ ಅಣ್ಣ ಬಾರಣ್ಣ ಬೆಟ್ಟನ ನೋಡ್ಕೊಂಡು ನಮ್ಮೂರ್ಗು ಬಂದಂಗ ಆಯ್ತದೆ ಅಂತ ಕರೆದಿದ್ನ. ಏನ್ ಹಬ್ಬಿತ್ತಪ್ಪ? ಸುಮ್ಕ ಹಬ್ಬ ಆಗ್ಬೇಕು ಹೋಗಕ್ಕೆ ಬಿಡಪ್ಪ. ಹೋಗಿದ್ನ. ಅಲ್ಲಿ ಒಂದು ಪಂಚಾಯತಿ ನಡೀತಾ ಇತ್ತು ನಾನು ಓದ್ ಟೈಮ್ನಾಗ. ಪಂಚಾಯತಿ ಊರ್ನಾಗ. ನಾನು ಹೋಗಿ ಕೂತ್ಕೊಂಡೆ, ಏನ ಪಂಚಾಯತಿ ಕೇಳುಮ ಅಂತ. ಆ ಊರಿನ ಹೆಣ್ಮಗಳನ್ನ ಬೇರೆ ಕಡೆಗೆ ಇದ್ ಮಾಡ್ಕೊಟ್ಟವ್ರೆ. ನಗ್ನ ಆಗಿಲ್ಲಕವ, ನಿಶ್ಚಿತಾರ್ಥ ಅಷ್ಟೇ. ಅದೇನ ಎಂಗೇಜ್ಮೆಂಟ್ ಅಂತಾರಲ್ಲವ, ನಮ್ ಕಡೆ ಹೂ ಮುಡ್ಸೋದು ಅನ್ನೋದಿಲ್ವವ? ಹಂಗ ಹೇಳು ಜಯಣ್ಣ. ಆ ಹುಡ್ಗನು ರೈತನೆಯ, ಈ ಹುಡ್ಗಿನೂ ಓದ್ಕೊಂಡದೆ ಹೊಸಿ. ಆದ್ರೆ ರೈತನ್ನೇ ಮದುವೆ ಮಾಡ್ಕತೀನಿ ಅಂತ ಹೇಳಿ ಮುಂದೆ ಬಂದು ರೈತನ್ನೇ ಮದುವೆ ಮಾಡ್ಕೊಂಡದೆ. ಈ ನಿಶ್ಚಿತಾರ್ಥ ಎಲ್ಲ ಆದ್ಮೇಲೆ ಆ ಹುಡ್ಗಿ ಗೊತ್ತಾಗದೆ ಆ ಹುಡ್ಗ ಬೀಡಿ ಸಿಗರೇಟ್ ಸೇತಾನೆ. ಈ ಹುಡುಗಿ ಮುಂಚೆನೆ ಹೇಳಿತ್ತಂತೆ, ನಂಗೆ ಈ ದುರಭ್ಯಾಸ ಇರೋ ಹುಡುಗ ಆದ್ರೆ ಬೇಡ, ರೈತ ಆಗಿದ್ರು ಪರವಾಗಿಲ್ಲ, ಒಳ್ಳೆ ಕಷ್ಟ ಬಿಟ್ಟು ದುಡಿಬೇಕು, ಆಮೇಲೆ ಸಂತೋಷವಾಗಿ ಹೆಂಡತಿ ಜೊತೆ ಇರ್ಬೇಕು ಅಂತ. ಆ ಹುಡುಗ ಏನ್ ಹೇಳದೆ, ಹುಡುಗಿ ನೋಡಕ್ ಚಂದಾಗಿದ್ಲಲ್ಲ, ಏನು ಇಲ್ಲ ಅಂತ ಹೇಳ್ಬಿಟ್ಟದೆ ಸುಳ್ಳ. ಆಮೇಲೆ ಯಾರೋ ಆ ಹುಡುಗಿ ಹೇಳೋರಂತೆ, ಐಕ ಬೀಡಿ ಸೇರ್ತದೆ, ಸಿಗರೇಟ ಸೇರ್ತದೆ ಅಂತ. ಅದಕ್ಕ ಹುಡುಗಿ ಈ ಹುಡುಗ ಬೇಡ ಅಂತ. ಏನು ಹಳ್ಳಿನಾಗಿರೋರೆಲ್ಲ ಏನವ ಹಂಗಾರೆ, ಬೀಡಿ ಸೇದದ್ ಬುಡಕಾಯ್ತದೆ, ಸಿಗರೇಟ್ ಸೇದದ್ ಬುಡಕಾಯ್ತದೆ, ನೀನ್ ಹಂಗ ಅಂದ್ಬಿಟ್ರೆ ಓಹೋ ಅಂತ ಏನು ಎಷ್ಟ್ ಜನ ಹೇಳಿದ್ರು ಕೇಳ್ತಿಲ್ಲ ಹುಡುಗಿ, ನಾನು ಆಗಕ್ಕಿಲ್ಲ ಅಂತಲೇ ಯಾರು ಸಪೋರ್ಟ್ ಮಾಡೋರಿಲ್ಲ ಹುಡುಗಿಗೆ. ಒಬ್ಳೆ ಹೋರಾಟ ಮಾಡ್ತಾವಳೆ. ನಾನ್ ಎದ್ ನಿಂತ್ಕ ಹೇಳ್ದೆ, ಏನ್ ಮಾಡ್ದೆಪ್ಪ? ಅಲ್ಲ, ಆ ಹುಡುಗಿ ಹೇಳೋದ್ರಾಗ ಏನ್ ತಪ್ಪದೆ? ಹುಡುಗಿ ಪರವಾಗಿ ನಿಂತ್ಕೊಂಡ ನೀನು? ಹಂಗಲ್ಲ, ಸತ್ಯದ ಪರ ನಿಂತ್ಕೊಂಡೆ. ಹುಡುಗಿ ಏನ್ ಸುಳ್ಳು ಹೇಳ್ತಿಲ್ಲಪ್ಪ? ಹಂಗಲ್ಲ. ಈಗ ಆ ಹುಡುಗಿ ಮುಂಚೆನೆ ಕೇಳೋದಲ್ವಾ ಹುಡುಗನ್ನ, ನಿಂಗೇನಾದ್ರು ದುರಭ್ಯಾಸ ಆಯ್ತಾ, ಬೀಡಿ ಸಿಗರೇಟ್ ಸೇದೋದಾದ್ರೆ ಹೇಳ್ಬಿಡು, ಮಾಡ್ಕೊಳಕಿಲ್ಲ ಅಂತ. ಈಗ ಆಗ ಅವ ಇಲ್ಲ ಅಂದೋನು, ಆಮ್ಯಾಕಿಂದ ಹುಡುಗಿ ಗೊತ್ತಾದ್ಮೇಲೆ ಹುಡುಗ ತೆಪ್ ಮಾಡವನೇ ಅಂತಾನೆ ಅರ್ಥ. ಹಂಗಂತ ಅದನ್ನೇ ಸಮರ್ಥನೆ ಮಾಡ್ಕೊ ಹೋದ್ರೆ, ಅದಕ್ಕ ನಾನು ಹೇಳ್ದೆ, ನೋಡ್ರಪ್ಪ ನೀವು ನ್ಯಾಯ ತೀರ್ಮಾನ ಮಾಡೋರು, ಆ ಹುಡುಗಿ ಪರವ ನ್ಯಾಯ ಅದೇ. ಈಗ್ಲೂ ಆ ಹುಡುಗಿ ಏನಾದ್ರು ಇಷ್ಟಪಟ್ಟು ಈ ಹುಡುಗ ಆ ದುರಭ್ಯಾಸ ಎಲ್ಲ ಬಿಡ್ಬಿಡ್ತೀನಿ ಅಂದ್ರೆ ಆಗ್ಬೇಕಾದ್ರೆ ಮದುವೆ ಆಯ್ತದ ಕೇಳಿ ನೋಡಿ ಹುಡುಗಿನ ಅಂತ. ಅದೇ ಮದುವೆ ಆಗಂಡ್ ಬಿಟ್ಬಿಡ್ತಾನ, ಆಮೇಲೆ ಶುರು ಮಾಡ್ಕೊತಾನೆ. ಏನ್ ಮಾಡೋದು ಇಲ್ವಾ? ಆದ್ರೆ ಏನ ಹುಡುಗಿಗೆ ಆ ಹುಡುಗನ ಮೇಲೆ ಇಷ್ಟಿತ್ತೋ, ಹುಡುಗನಿಗೆ ಹುಡುಗಿ ಮೇಲೆ ಇಷ್ಟಿತ್ತೋ, ಹುಡುಗ ಒಪ್ಕೊಬಿಟ್ಟ, ಬಿಟ್ಬಿಡ್ತೀನಿ ಎಲ್ಲಾ ದುರಭ್ಯಾಸಗಳನ್ನ ಅಂತ. ಆಮೇಲೆ ಏನು ಫಿಲಮ್ ಅಲ್ಲೆಲ್ಲ ಬರ್ತದಲ್ಲ, ನಿನ್ ನೆನ್ಕೊಂಡೆಲ್ಲ, ಯಾವ ಫಿಲಮ್ ಅಪ್ಪ? ಸುಖಾಂತ್ಯ ಅಂತ ಬರ್ತದಲ್ಲ, ಹಂಗೆ ಎಲ್ಲ ನ್ಯಾಯ ತೀರ್ಮಾನ ಎಲ್ಲ ಸುಖಾಂತ್ಯ ಆತು. ಆಮ್ಯಾಕೆ ಮುಂಚೆನೆ ಗೊತ್ತಿತ್ತೇನ ಅವ್ರಿಗೆಲ್ಲ, ಉಪ್ಪಿಟ್ಟು ಕೇಸರಿ ಬಾತು ಕಾಫಿ ಎಲ್ಲ ಮಾಡ್ಕೊಂಡಿದ್ರ ಎಲ್ಲ ನನ್ಗೂ ಸಿಕ್ತು ಕಣ್ಣಣ್ಣ. ಅಯ್ಯೋ ಬಿಡಪ್ಪ, ಬುಟ್ಟ ನಿಮ್ಮಿಬ್ರಿಗೆ ಹೇಳ್ಬೇಕು ಅಂತ. ಅಂದ್ರೆ ಕೇಸರಿ ಬಾತ ಅಲ್ಲ, ಈ ವಿಚಾರವ ಅಲ್ಲ ಕಂಜಯ್ಯಣ್ಣ, ನೀನುವೆ ಸರಿಯಾದ ಆಸಾಮಿಯ ಬಿಡು. ನೀನು
ಬಂದಮ್ಮ ಒಂದ್ ಕಾಮಿಡಿಯಾ ಹೇಳ್ತೀನಿ ಅಂತ ಅನ್ಬಿಟ್ಟು ನೀನು ಇದೇನ್ ಕಾಮಿಡಿಯಾ ನೀ ಹೇಳೋದು? ಅಲ್ಲ, ಒಂಥರ ನೆಗ ಬರೋ ವಿಚಾರ ಅಲ್ವೇನವ? ಅದ್ಯಾಕ್ ನಗ್ಬೇಕು ಜಯ? ಈಗ ಈ ವಿಚಾರನ ಮುಂದಿಟ್ಕೊಂಡು ಯಾವ್ದಾರು ಹೆಣ್ಮಗ ಇದುವರೆಗೂನು ನಮ್ ಮದ್ವೆ ಆಗಕ್ಕಿಲ್ಲ ಅಂತ ಹೇಳೋದೇನ? ಅದೇ ಬಹಳ ಸೀರಿಯಸ್. ಯಾವ್ದಾರು ಫಿಲಮ್ ಅಲ್ಲಾರು ನೋಡಿದ್ಯಾ ನೀನು? ಫಿಲಮ್ ಅಂತಿದ್ದಂಗೆ ಒಂದ್ ನೆಪ್ಪಾಯ್ತು ನೋಡು. ನಾನು ಸುಮ್ನೆ ಇದು ಹೊಲದಿಂದ ಬ್ಯಾಗ ಬಂದ್ನಲ್ಲಪ್ಪ, ಮಧ್ಯಾಹ್ನ ಒಸಿ ಮನಿ ಕಳಮ್ಮ ಅನ್ಕೊಂಡ್ ಬಂದಿ, ನಿದ್ದತ್ನಿಲ್ಲ. ನಮ್ಮ ಮೈದ ಟಿವಿ ಹಾಕಿದ, ಅದ್ಯಾವ್ದೋ ಪಿಕ್ಚರ್ ಬತ್ತಿತ್ತು, ನೋಡ್ತಿದ್ದಿ. ಆ ಹಳ್ಳಿ ಹುಡುಗಿ ಅಂತಂದೆಲ್ಲಪ್ಪ, ನೆಪ್ಪಾಯ್ತು. ಆ ಹಳ್ಳಿಲಿ ಬರ ಅಂದ್ರೆ ಬರಕಯ್ಯ, ನೀರು ಇಲ್ಲ, ಹಸ್ರೆ ಕಾಣಿ ಅಂತ ಊರ್ನ ಯಾರೋ ದೂರದು ನಗರದಿಂದ ಬಂದು ಅದ್ರ ಮಸ ಪಡಿಸ್ಕೊಂಡ್ಬಿಡ್ಬೇಕು, ಫ್ಯಾಕ್ಟ್ರಿ ಕಟ್ಬಿಡ್ಬೇಕು ಅಂತ ಅನ್ಕೊಂಡು ಒಂದಷ್ಟು ಜನ ಕರ್ಕೊಂಬಂದು ನುಗ್ಬಿಡ್ತಾರೆ ಕಣ್ಜಯ್ಯಣ್ಣ. ಆವಾಗ ಏನಾಯ್ತದೆ, ಆ ಊರ್ನವ್ರೆಲ್ಲ ಬೇಡ ಸ್ವಾಮಿ, ನಮ್ಗೆ ಇರೋದು ಒಂದೇ ನೆಲ, ಈ ಜಮೀನ ಬಿಟ್ಬಿಟ್ರೆ ನಾವೇನ್ ಮಾಡಕ್ಕಾದದು ಅಂತ ಅಂದ್ಬಿಟ್ಟು ಗೋಳಾಡ್ತಾರೆ ಕಣ್ಜಯ್ಯಣ್ಣ. ಅಲ್ಲಿ ಒಂದು ಹುಡುಗಿ ಇರ್ತದಕ್ಕಪ್ಪ, ಒಂಚೂರು ಓದ್ಕೊಂಡಿರ್ತದೆ. ಅದು ನಾವೆಲ್ಲ ಹೋರಾಟ ಮಾಡ್ಬೇಕು, ಒಗ್ಗೂಡ್ಬೇಕು, ಇದನ್ನ ಉಳಿಸ್ಕೋಬೇಕು ಅಂತ ಅನ್ಕೊಂಡು ಆ ಹುಡುಗಿ ಹೇಳ್ತದೆ. ಆಮೇಲಿಂದ ಹೆಂಗಾರ ಮಾಡಿ ಆ ಊರ್ನ ಲಪ್ಟಾಯಿಸ್ಕೊಂಡ್ಬಿಡ್ಬೇಕು ಅಂದ್ಬಿಟ್ಟು ಇನ್ನೊಂದು ತಂಡ ಬರ್ತದೆ ಕಯ್ಯ, ಯುವಕರ ತಂಡ. ಅಲ್ಲಿ ಈ ಹುಡುಗಿ ನೋಡ್ಬಿಟ್ಟು ಆ ಯುವಕನಿಗೆ ಒಬ್ಬನಿಗೆ ಇಷ್ಟ ಆಗ್ಬಿಡ್ತದೆ. ಅವನು ಕೇಳ್ಬಿಡ್ತಾನೆ, ನೀ ಚೆನ್ನಾಗಿದೆ ಆಯ್ತಾ, ನನ್ನ ಮದುವೆ ಆಗ್ಬಿಡು, ನನ್ನ ಹತ್ರ ದುಡ್ಡದೆ, ನಗರ ಕೊಟ್ಟಾಗ್ಬಿಡಮ್ಮ ಅಂತ. ಆ ಹುಡುಗಿ ಒಂದ್ ಮಾತಾಡ್ತ ಕಂಜಯ್ಯಣ್ಣ, ನಾನು ಆದ್ರೆ ರೈತನ್ನೇ ಆಗೋದು ಮದುವೆಯ. ಇದು ಯಾರು ನಮ್ಮ ಊರ್ನ ಉಳಿಸಿ ನಮ್ಮ ಊರ್ಗ ಯಾರು ಹಸ್ರ ತಂದವರು, ಮರ ಗಿಡ ನೆಟ್ಟರು ಆಯ್ತಾ, ಅಂತವ್ರನ್ನ ಮದುವೆ ಆಯ್ತೀನಿ ಅಂತ ಅನ್ಕೊಂಡು ಆಟ ಹಿಡ್ಕೊಂಡ್ ಕುಂತ್ಕೊಂಡ್ಬಿಡ್ತೆ ಕಂಜಯ್ಯಣ್ಣ. ಮಾತುಕಪ್ಪ ಫೈನಲ್ ಆಗಿ ಏನಾಯ್ತು ಕೇಳು. ಫೈನಲ್ ಆಗಿ ಯಾವ ಊರ್ನಲ್ಲಿ ಅಪ್ಟಾಯಿಸ್ಕೋಬೇಕು ಅಂತ ಅನ್ಕೊಂಡ್ ಬಂದಿದ್ರು ಅವರೆಲ್ಲರೂ ರೈತರಾಗೆ ಟರ್ನ್ ಆಗ್ಬಿಡ್ತಾರ ಕಂಜಯ್ಯಣ್ಣ. ಆ ಹುಡುಗಿ ಆಮೇಲಿಂದ ಆ ಹುಡುಗನ್ನ ಮದುವೆ ಆಯ್ತ. ಹೆಂಗಿದ್ದದು ಪಿಕ್ಚರ್? ಸೂಪರ್. ನೀನು ಒಂದ್ ಕತೆ ಹೇಳ್ಬಿಡ್ಕೊಂಡ್ಲಕ್ಕ. ಯಾವ್ದು ಗೊತ್ತಿಲ್ಲ ಕನ್ನಡ, ಇದ್ಯಾಕೋ ಇವ್ನು ಹೇಳಿದ್ದು ನಿಂದೆ ಕತೆ ಏನಣ್ಣ? ನಮ್ಮ 3 ಜನ ಮಾತಾಡ್ತಾರದನ್ನ ಕೇಳ್ಕೊಂಬಿಟ್ಟು ಕತೆ ಕೇಳ್ಕೊಂಡು ಎಲ್ಲರೂ ಬೆಡ್ಶೀಟ್ ಕಂಬಳಿ ಎಲ್ಲ ತಂದು ಗೊಬ್ಬರ ಹಾಕೊಂಡ್ ಕುಂತ್ಕೊಂಡ್ಬಿಟ್ಟರು ಆಯ್ತಾ. ಅಲ್ಲ ಚೆನ್ನಾಗದೆ. ಈಗ ಇಂಥವ್ರ ಸಂಖ್ಯೆ ಹಳ್ಳಿನಾಗೆ ಜಾಸ್ತಿ ಆಗ್ಬೇಕಂತ ಹಳ್ಳಿನಾಗೆ ಹೆಣ್ಮಕ್ಳು ಈ ತರಹದ ಒಂದು ತೀರ್ಮಾನವ ತಗೋಬೇಕು. ಹಳ್ಳಿಗಾಗಿ ದುಡಿಯವ, ಹಳ್ಳಿನಲ್ಲಿ ನಿಂತ್ಕೊಳ್ಳೋಮ, ಮತ್ತೆ ಹಳ್ಳಿನಲ್ಲಿ ಪರಿಸರ ಅಂತ ನೀನ್ ಹೇಳ್ದಲ್ಲ, ಗಿಡ ಮರವ ನೆಟ್ಕೊಂಡು ಹಳ್ಳಿಯ ಅಭಿವೃದ್ಧಿ ಮಾಡ್ಕೊಂಡು ವ್ಯವಸಾಯನೂ ಅಭಿವೃದ್ಧಿ ಮಾಡೋ ಹುಡುಗನ್ ನನ್ ಮದ್ವೆ ಆಯ್ತೀನಿ, ರೈತನ್ನೇ ಮದ್ವೆ ಮಾಡ್ಕೋತೀನಿ. ಇಲ್ಲ ನೀನ್ ಹೇಳ್ದಂಗೆ ಈಗ ಸಿಟಿನಾಗೆ ಅವ್ರಿಗೂ ಆಸಕ್ತಿ ಇರ್ತತಪ್ಪ, ಜಮೀನ್ ಇರಕ್ಕಿಲ್ಲ, ಇಲ್ಲಿ ಬಂದ್ ನಾನು ವ್ಯವಸಾಯ ಮಾಡ್ತೀನಿ, ನಿನ್ನೂ ನೋಡ್ಕೋತೀನಿ ಅಂತ ಯಾರೋ ಒಬ್ಬ ಇದ್ಯಾವಂತ ಬಂದ್ರೆ ಆಗ್ಲೇಳು ತಪ್ಪೇನು? ಆಗ್ಬೇಕಾಗಿರೋದು ಹಂಗಿಯೇ. ಈಗ ಹಂಗೆ ಆಯ್ತಾಯ್ತೆ ಕಣ್ಣಣ್ಣ, ನೀಗೇನೋ ಸಾಫ್ಟ್ವೇರ್ ಒಂದಲ್ಲ ಒಂದಷ್ಟು ದುಡ್ಕೋತಾರೆ, ಬಂದು ಎಲ್ಲ ಜಮೀನ್ ತಗೊಂಡ್ ಭೂಮಿ ಮಾಡ್ತಾವ್ರ ಕಣ್ಣಣ್ಣ. ನೋಡಪ್ಪ, ಕೊರೋನಾ ಟೈಮ್ನಾಗೆ ಸಾಫ್ಟ್ವೇರ್ ಕಂಪ್ನಿಗೆಲ್ಲ ಕೆಲಸ ಮಾಡೋರು ತಮ್ಮ ಹಳ್ಳಿಗಳಿಗೆ ಬಂದ್ಬಿಟ್ಟು ಜಮೀನ್ ಮಾಡಿಲ್ವಯ, ಮನೆಯಿಂದಲೇ ಕೆಲಸ ಅಂತ ಅದೇನೋ ಇಂಗ್ಲಿಷ್ ಆಗಿ ವರ್ಕ್ ಫ್ರಮ್ ಹೋಮ್. ನೋಡ್ದ ಚಂದ ತಿಳ್ಕೊಂಡವಳೆ. ಮತ್ತೆ ಅದಕ್ಕ ನಾನ್ ಹೇಳೋದು, ಈ ಏನು ಆ ಎಣ್ಣೆಕ ನಾನು ಹೇಳದ್ನಲ್ಲ ನಿಂಗೆ, ಬೀಡಿಯ ಸೇದೋದು, ಸಿಗರೇಟ ಸೇದೋದು, ಅದು ಒಂಥರ ಚಟ ಇದ್ದಂಗೆ ಕಪ್ಪ. ಈಗ ಏನು ವ್ಯವಸಾಯ ಮಾಡೋರು ಬೆಳಗಿಂದ ಸಂಜೆವರೆಗೆ ನಾವು ದುಡ್ದ್ಬಿಟ್ಟಿದೀವಿ, ಏನೋ ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಬೀಡಿ ಸೇದೋದು, ಸಿಗರೇಟ ಸೇದಿದ್ರೆ 2 ನಷ್ಟ ಆಯ್ತದ ನೋಡಪ್ಪ. ಏನಪ್ಪ? ಒಂದು ಕಾಸು, ಇನ್ನೊಂದು ಆರೋಗ್ಯ. ಕಾಸು ಹೋದ್ರಲ್ಲಿ ಬಿಡ್ಬಿಡು, ಆದ್ರೆ ಆರೋಗ್ಯ ಹೋಯ್ತದಲ್ಲ, ಅದನ್ನ ಕಾಸು ಕೊಟ್ಟು ತಗೊಳಕ್ ಯಾರೋ ಅಲ್ಲಿ ಅವರಲ್ಲಿ ಯಾರೋ ಒಬ್ರು ಹೇಳ್ತಿದ್ರು, ಇಲ್ಲ ಹುಡುಗಿ ಸರಿಯಾಗಿ ಹೇಳ್ತಾ ಇದೆ, ಅವ್ರ ಗುರುಗಳು ಹೇಳೋರಂತೆ, ನ್ಯಾಯ ತೀರ್ಮಾನಕ್ಕೆ ಬಂದವ್ರು ಹೇಳ್ತಿದ್ರು, ಈ ಬೇಡಿ ಅಥವಾ ಸಿಗರೇಟ ಒಂದ್ ತುಂಡು ಅನ್ಕೊಂಡ್ರೆ ಒಂದ್ ತುದಿನಾಗ ಬೆಂಕಿ ಇರ್ತದಂತೆ, ಇನ್ನೊಂದ್ ತುದಿನಾಗ ಯಾರಿರ್ತಾರೆ? ಮೂರ್ಖ ಇರ್ತಾನೆ ಅಂತ ಹೇಳಿದ್ರು.
ಮುಂದೆ ಉರಿತಿರ್ತೈತಲ್ಲ, ಅದೇ ನಾಳೆ ನನ್ನನ್ನು ಉರಿಸ್ತದೆ ಅಂತ ಗೊತ್ತಿಲ್ದಲೆ ಉರಿಸ್ಕೊಂಡು ಓಹೋ ಏನ್ ಖುಷಿ ಅಂತ ಹೊಗೆಯ ಬಿಟ್ಕೊಂಡು ಓಡಾಡ್ಕೊಂಡಿರ್ತಾರೆ. ಕಡೆಗೆ ಹೊಗೆ ಹಾಕಿಸ್ಕೋಬೇಕಾಯ್ತ. ಒಳ್ಳೆ ಮಾತು ಹೇಳಿದೆ. ಅಲ್ಲ ಕಣ್ಣ, ಈ ಫಿಲಮ್ ಒಂದಲ್ಲ ಅದ್ರಲ್ಲಿ ಮುಂಚೆನೆ ತೋರಿಸ್ತಾರಲ್ಲ, ಯಾರೋ ಕವು ಕವು ಅಂತ ಕೆಮ್ತಿರ್ತಾನೆ, ಅದ್ ಯಾವ್ದೋ ಎಣ್ಣೈಕ ಬಾಯಾಗೇನೋ ಆಗ್ಬಿಟ್ಟು, ಅಲ್ಲ ಕೆನ್ನೆ ಎಲ್ಲ ಹೋಗ್ಬಿಟ್ಟಿರ್ತದೆ. ನಂಗೆ ಭಯವೇ ಆಗೋಯ್ತು ಕಣ ಫಸ್ಟ್ ಟೈಮ್ ನೋಡ್ಬಿಟ್ಟು ಆ ಅಮ್ಮನ್ ಇದೇ ಸಿನಿಮಾ ಅನ್ಕೊಬಿಟ್ಟಿದ್ದೆ. ಆಮೇಲೆ ಯಾರೋ ಹೇಳಿದ್ರು ಇದು ಜಾಹೀರಾತ್ ಜಯಣ್ಣ ಅಂತ, ನೋಡ್ಕೊಂಡ್ಬಿಟ್ಟು ಕಡದ್ ಬಿಡಮ್ಮ ಅನ್ಕೊಂಡ್ಬಿಟ್ಟಿದ್ದೆ. ಭಯ ಆಗ್ಬಿಡ್ತು. ಅಲ್ಲ ಈ ನಾನು ಬರೀ ಬೀಡಿ ಸಿಗರೇಟ್ ಅಷ್ಟೇ ಅನ್ಕೊಂಡಿದ್ದೆ ಕಣ. ಅದೇನೋ ಬಾಯಿಗೆ ಹಾಕೊಂಡ್ ಜಗಿತಾರ, ತಂಬಾಕು ಏನೋ ಹಾಕೊಂಡು ಚಿಂಗಮ್ಮವ ಅಲ್ಲ ತಂಬಾಕಂತೆ ಕಣಣ್ಣ. ಆ ಹೆಣ್ಮಗ್ಳದು ಕೆನ್ನೆಯೇ ಇಲ್ಲ, ಬಾಯಾಗೆ ಕ್ಯಾನ್ಸರ್ ಆಗೋಯ್ತದಂತೆ, ಗಂಟ್ಲಾಗ ಕ್ಯಾನ್ಸರ್ ಆಯ್ತದಂತೆ. ಆ ಪಾಕೆಟ್ ಮೇಲೆ ಹಾಕಿರ್ತಾರಲ್ಲಪ್ಪ ಫೋಟೋ, ಕ್ಯಾನ್ಸರ್ ಬರ್ತದೆ ಅಂತ. ಅದ ನೋಡು ಕೂಡ ಜನ ಬೀಡಿ ಸಿಗರೇಟ ಸೇರ್ತಾರಲ್ಲ. ಬುದ್ಧಿ ಕಲಿಬೇಕಂತ ಜಯಣ್ಣ. ಅಲ್ಲ ಜಯಣ್ಣ, ನೀ ಯಾರೋ ಹುಡ್ಗ ಸೇದದ್ದು ಅಂದ್ಯಲ್ಲಣ್ಣ, ಈಗೆಲ್ಲ ಸಿಟಿ ಕಡೆ ಹೆಣ್ಮಕ್ಳೇ ಸೇರ್ತಾ ಕುಂತವ್ರೆ. ಇದ್ಕೇನ್ ಹೇಳೋದು? ಅಲ್ಲ ಈಗ ಜೀವ ಅಲ್ವಾ ಎಲ್ಲರೂ ಅಣ್ಣ. ಹೆಣ್ಮಕ್ಳು ಸೇದಿದ್ರೆ ಏನಂತೆ ಗೊತ್ತಾ ತೊಂದ್ರೆ, ಹುಟ್ಟೋ ಮಗುಗ್ ತೊಂದ್ರೆ ಆಯ್ತದಂತೆ. ಬಿಡವ ಅಣ್ಣ, ಇನ್ನೂ ಒಂದ್ ವಿಚಾರ ಗೊತ್ತಾ? ಹೇಳಪ್ಪ. ಈಗ ಸಿಗರೇಟ್ ಸೇದೋನ್ ಪಕ್ಕ ನೀನ್ ನಿಂತ್ಕೊಂಡಿದ್ರು ಸಾಕು, ಅವನು 2 ಸಿಗರೇಟ್ ಸೇದಿದ್ರೆ ನೀನ್ 1 ಸೇದ್ದಂಗಂತೆ. ಆ ವಾಸನೆ ಕುಡಿದ್ರೆ ನಮ್ ಫ್ರೀ, ನಮ್ಗೆ ಅವನ ಕಾಸು ನಮ್ಗೆ ಫ್ರೀ. ಅದು ಅನಾರೋಗ್ಯನೂ ಹಂಗೆ ಅಲ್ಲಣ್ಣ, ಫ್ರೀ. ಅವನಿಗೆ ಹೊಗೆ ಫ್ರೀ, ನಿಂಗೆ ಕಾಯಿಲೆ ಫ್ರೀ. ಈಗ ನೋಡಪ್ಪ, ಈ ಸಿಗರೇಟ ಬೀಡಿಯ ಸೇದವ್ರನ್ನ ನಾವು ನೋಡಿ ಮಲ್ಲಪ್ಪ, ನಮ್ ಈ ಸ್ನೇಹಿತ ಒಬ್ಬ ಅವನೇ ಅಮ್ಮ ಏನ್ ಮಾಡ್ತಾನೆ, ಅಣ್ಣ ಬಾ ಒಂದ್ ಟೀ ಕುಡ್ಕೊಂಬರಮ್ಮ, ಟೀ ಶಾಪ್ಗೆ ಹೋಗಿ ಅಂತಾನೆ. ಹಿಂಗ್ ಒಯ್ತಾ ಒಂದ್ ಎಳಕತ್ತಾನೆ, ಆಯ್ತಾ? ಟೀ ಶಾಪ್ ಹತ್ರಕ್ಕೆ ಹೋಯ್ತಾನೆ, ಟೀ ಹೇಳ್ತಾನೆ, ಟೀ ಕೊಡ ಗಂಟ ಒಂದ್ ಎಳಕತ್ತಾನೆ, ಆಯ್ತಾ? ಟೀ ಕುಡಿತಾ ಒಂದ್ ಎಳಕತ್ತಾನೆ, ಆಯ್ತಾ? ಟೀ ಕುಡ್ಕೊಂಡ್ ಮನೆಗ್ ಬತ್ತ ಅಲ್ಲೊಂದ್ ಎಳಕತ್ತಾನೆ. ಅಣ್ಣ ಹೆಂಗಂತೆ ಗೊತ್ತೇನಣ್ಣ? ಹೇಳಪ್ಪ. ಒಂದು ಆರೋದ್ರೊಳಗೆ ಇನ್ನೊಂದು ಹಚ್ಕೊಂತಾರಂತೆ, ಏನೋ ಹೇಳ್ತಾರಂತೆ ಕವ, ಮರ್ತಬಿಟ್ಟೆ ಹೇಳಿದ್ರು. ಅದೇನೋ ಒಂದು ಸರ ಒಂದು 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 ಸೇದ್ಕೊಂಡೆ ಹೋಯ್ತಿರೋದ್ಕೇನೋ ಅಂತಾರ. ಅದೇನೋ ಚೈನ್ ಸ್ಮೋಕರು ಅಂತಾರಲ್ಲ, ಅದಪ್ಪ. ಅದ ಏನ ಚೈನ್ ಅಂದ್ರೇನು? ಸರಪಣಿ. ಒಂದ್ಕೆ ಹೋಯ್ತದಲ್ಲ, ಹಂಗೆ ಅಲ್ಲ. ಹಿಂಗೂ ಉಂಟೆ ಪ್ರಪಂಚ. ಅದ್ರ ಬದ್ಲು ಒಂದ ಬಾಳೆಹಣ್ಣ, ಒಂದ್ ಮಾವಿನ ಹಣ್ಣ, ಏನೋ ಒಂದ್ ಹಣ್ಣು ತಿಂದ್ರೆ ಏನಾದ. ಈಗ ನೋಡಪ್ಪ, ಅದು ಸ್ಟೈಲ್ ಅನ್ಕೊಂಡು ಒಂದು ಏನೋ ನಮ್ಗೆ ಸಮಾಜದಲ್ಲಿ ಒಂದು ದೊಡ್ಡ ಸ್ಥಾನಮಾನ ಸಿಕ್ಬಿಡ್ತದೆ ಅಂತ ಅನ್ಕೊಂಡು ಜಯಣ್ಣ, ಏನ್ ಸಿಗರೇಟ್ ಅದಕ್ಕೂ ಇದೇನೋ ದೊಡ್ಡ ಇದು ಅಂತಲ್ಲಪ್ಪ, ಅಪಾಪರದ ಕಾಸು ಸಿಗರೇಟು ಜಾಸ್ತಿ ಇದ್ದದಂತಲ್ಲ ದುಡ್ಡು, ಆಯ್ತಾ? ಅಂತನ್ನೆಲ್ಲ ತಕೊಂಡ್ ಸೈತಿರ್ತಾರಂತೆ, ಆಯ್ತಾ? ನೋಡು ಜಯಣ್ಣ, ಚಿನ್ನದ ಸೂಜಿ ಅಂತ ಕಣ್ಣಿಗೆ ಚುಚ್ಕೊಂಡದ ಹೆಂಗಾಯ್ತದೆ ಅದು? 1 ಲಕ್ಷದ್ದೇ ಆಗ್ಲಿ ಬಿಡು, ಅದೇನು ಹೊಗೆ ಬಿಡುದಿಲ್ವೇ? ಆಮೇಕಿಂದ ಆರೋಗ್ಯ ಹಾಳು ಮಾಡೋದಿಲ್ವೇ? ಚಿನ್ನ ಸೂಜಿ ಕಣ್ಣಿಗೆ ಅಷ್ಟೇ ಅಲ್ಲ, ಎಲ್ಲೂ ಚುಚ್ಕೊಂಡ್ರು. ಹಿಂದೆ ಸಿನಿಮಾದಲ್ಲಿ ತೋರ್ಸೋರಲ್ಲಣ್ಣ, ಅದೆಂತದ ಪೈಪ್ಗೆ ತುಂಬ್ಕೊಂಡು ಕೇಡಿ ಅಂದ್ಬಿಟ್ರೆ ಸಾಕು ತೋರ್ಸೋರು. ಉಕ್ಕ ಚುಟ್ಟ ಅಂತಾರ ಕಯ್ಯ, ಅದಾ? ಆಯ್ತಾ? ನಮ್ಮ ದಿನೇಶ್ ಅಣ್ಣ, ನಾಗಪ್ಪ ಇವರೆಲ್ಲ ಹಾಕೊಂಡ್ ಸೈತಿದ್ರಲ್ಲವ, ನೋಡಕ್ ಚೆನ್ನಾಗಿರೋದು. ಆಮೇಲೆ ಇದು ಇಲ್ಗೆ ನಿಲ್ಲುದಿಲ್ವಂತೆ, ಮುಂದೆ ಜೊತೆಗೆ ಇನ್ನೂ ಒಂದ್ ಬರ್ತದಂತೆ. ಏನಪ್ಪ? ಏನ್ ಹೇಳು? ಏನು ಕುಡ್ತಾ ಇದ ಶುರು ಹಚ್ಕೊಂಡ್ರೆ ಅದು ಇದು ತಮ್ಮ ಅದ ಅಣ್ಣ, 2 ಜೊತೆಗೆ ಸೇರ್ಕೊಬಿಟ್ಟು BP ಶುಗರು ಇದ್ದಂಗೆ ಅಲ್ವಪ್ಪ? ಹಂಗೆ ಒಂದೊಂದಾಗಿ ಶುರು ಹಚ್ಕತ್ತದೆ. ಹಂಗಾಗಿ ಇದನ್ನ ಜನ ಅಭ್ಯಾಸ ಮಾಡ್ಕೊಳ್ಳೇಬಾರ್ದು ಅಂತ. ಮಾಡ್ಕೊಂಡ್ರೆ ನೋಡಪ್ಪ ತೀರಾ ಕಷ್ಟ ಆದ್ರೆ, ಈಗ ಪ್ರತಿ ಜಿಲ್ಲೆನಾಗುವೆ ಒಂದು ಜಿಲ್ಲಾ ಮಟ್ಟದಲ್ಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತ ಐತಿ. ಪ್ರತಿ ಜಿಲ್ಲೆನಾಗೂ ಐತೆ. ಅದಕ್ಕೊಬ್ರು ಆಫೀಸರ್ ಇರ್ತಾರೆ. ಅವರು ಜಿಲ್ಲಾ ಆಸ್ಪತ್ರೆನಲ್ಲಿ ಒಂದು ಮಾನಸಿಕ ವಿಭಾಗನೇ ತೆಗೆದ್ಬಿಟ್ಟಿರ್ತಾರೆ. ಅಲ್ಲಿ ಈ ಕುಡ್ತಾ
ಈ ಸಿಗರೇಟು, ಬೀಡಿ ಸಿಗರೇಟ್ ಸೇದೋದು, ಈ ಮಾದಕ ವ್ಯಸನ ಅಂತ ಬೇರೆ ಐತಂತ. ಬಿಡು ಅದನ್ನೆಲ್ಲ ಯಾಕೆ ಹೇಳೋದು, ಏನೇನೋ ತಕೊಂಡು ತೇಲಾಡ್ತಿರ್ತಾವಂತೆ, ಅದನ್ನ ಬುಡ್ಸಕ್ಕೆ ಶಿಬಿರಗಳ ಮಾಡ್ತಾರಂತೆ. ಇದು ಒಂದ್ ಮಾನಸಿಕ ಕಾಯಿಲೆ ಅಂತೆ ಕಪ್ಪು. ಅದೇನ್ ಸುಮಕ್ ಬರೋದಿಲ್ವಂತೆ, ಮನಸ್ನಾಗೆ ಅದೇನೋ ಹೇಳ್ತಾರಲ್ಲ ಅದೇನೋ ಟೆನ್ಷನ್, ಆಮೇಲೆ ಖಿನ್ನತೆ ಎಲ್ಲ ಬಂದ್ರೆ ಇವೆಲ್ಲ ಉಟ್ಕೋತಾವಂತೆ. ಅದಕ್ಕ ಮನ್ಸಿಗೆ ಚಿಕಿತ್ಸೆ ಕೊಟ್ರೆ ಇಂತ ಸಮಸ್ಯೆಯಿಂದ ಅವ್ರನ್ನ ಹೊರಗಡೆ ಕರ್ಕ ಬರ್ಬೋದಂತ. ಗಂಟೆ ಉಪದೇಶ ಮಾಡಿದ್ರೆ ಏನು ಉಪಯೋಗ, ಡಾಕ್ಟರ್ ಕರ್ಕ ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಹುಷಾರಾಯ್ತಾರಂತ. ಅದು ಟ್ರೀಟ್ಮೆಂಟ್ ಜೊತೆಗೆ ನಮ್ ಮನ್ಸು ಗಟ್ಟಿಯಾಗಿ ಇಟ್ಕೋಬೇಕಂಜಯ್ಯಣ್ಣ. ಈಗ ಟ್ರೀಟ್ಮೆಂಟ್ ತಕೊಂಡ್ ಒಂದ್ ವಾರ ಇದ್ಬಿಟ್ಟು ಮತ್ ಶುರು ಮಾಡ್ಕೊಂಡ್ ಬಿಟ್ರೆ ಒಂದ್ ವಾರ ಸಮೇತ ಶುರು ಮಾಡ್ಬಿಡೋದಲ್ಲ. ಯಾರು ಹೇಳ್ತಿದ್ರಂತ ಕಣ್ಣಣ್ಣ, ಬೇಡಿ ಸಿಗರೇಟ್ ಸೇದೋದು ಬೋ ಸುಲಭ, ಬಿಡೋದು ಬೋ ಸುಲಭ, ಈಗಾಗಲೇ 37 ಸರಿ ಬಿಟ್ಟಿದೀನಿ ಅಂತ. ಅಂದ್ರೆ ಇನ್ನೊಂದ್ಸರಿ ಬಿಡ್ಬೇಕಮ್ಮ, ಏನ ಪ್ರಾಣವ ಎಲ್ಲ ಒಳ್ಳೇದಕ್ ಹೋಗ್ಬೇಕ ಹೊರ್ತು ಕೆಟ್ಟದಕ್ ಹೋಗ್ಬಾರ್ದು ಕಂಜಯ್ಯಣ್ಣ. ಆಯ್ತು ಅಲ್ವಪ್ಪ. ಈಗ ಏನ ಮಾಡಿದ್ಯವ? ಏನ್ ಬೇಕಣ್ಣ? ಅದ್ಯಾಕ ಮುಖ ಮುಚ್ಚ, ಅದೇನ ಜೋರ ಕೇಳು ಜಯಣ್ಣ, ಅದೇನ್ ಮಾಡಿದೆ ಅಂತ. ಏನವ ಏನ್ ಬೇಕು ಅಂತ ಕೇಳ್ತಾಳ ಮಡಗವಳ ಕಮಲಕ್ಕ. ಅದೇನ ಅಪೂರ್ವ, ದುಡ್ಡಿಲ್ವಾ ಇಡ್ತಾಳ್ ಬಿಡು. ಬಾ ಅದ್ಯಾಕೆ ಇಡ್ಲಿ, ಏನ್ ಬೇಕು ಹೇಳು ಚಂದ್ರಣ್ಣ. ಅದೇನ ಇಡ್ಲಿ ಅಂದೇಲವ, ಸಾಕೆ ಬೆಳಿಗ್ಗೆ ಮಾಡಿದ್ದ. ಇಲ್ಲ ಇಡ್ಲಿ ಮಾಡೋದು ಎಷ್ಟೊತ್ತಣ್ಣ, ಈಗ ಮಾಡಿ ತರ್ತೀನಿ ಇರೋ. ಏನಿಲ್ಲ, ಒಂದ್ ರೂಪ್ ಕೊಟ್ಬಿಡ ಅಷ್ಟೇ. ಸಳಿ ಆಯ್ತದೆ, ಕಾಪಿಯ ಮಾಡ್ಕೊಂಡು ಅದೇನೋ ಈರುಳ್ಳಿ ಬಜ್ಜಿ ಬೇಡವೆ? ಬೇಡಕವ್ವ, ಈಗ ಖಾರ ಸೆಮ್ಮೆ ಇತ್ತಲ್ಲ ಅದೇ ಸಾಕಾ? ತಕೊಂಬೋಗ. ಆಯ್ತಣ್ಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ.